ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ
ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಗ್ರೇಟರ್ ಇಸ್ರೇಲ್ ಅನ್ನ ಮಾಡೋದಕ್ಕೆ ಮುಂದಾದ್ರ ಬೆಂಜಮಿನ್ ನೇತನ್ಯಾಹು. ಆ ಕಡೆ ಇರಾನ್ ಯುದ್ಧದಲ್ಲೇ ಮುಳುಗಿರುವಂತ ಅಮೆರಿಕ, ಆ ಕಡೆ ಹೊಸ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡಿರುವಂತದ್ದು ಇಸ್ರೇಲ್. ಲೆಬನಾನ್ ಮೇಲೆ ಭೀಕರ ದಾಳಿಯನ್ನ ಇಸ್ರೇಲ್ ಈಗ ಮಾಡ್ತಾ ಇದೆ. ಕಾರಣ ಗ್ರೇಟರ್ ಇಸ್ರೇಲ್ ಆಗಬೇಕು ಅಂತ ಹೇಳಿ. ಹಿಜ್ಬುಲ್ಲಾ ಸರ್ವನಾಶಕ್ಕಾಗಿ ಇಸ್ರೇಲ್ ಸೇನೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಮಾಡ್ತಾನೆ ಇದೆ. ಹಿಜ್ಬುಲ್ಲಾದ 70ಕ್ಕೂ ಅಧಿಕ ನೆಲೆಗಳ ಮೇಲೆ ಐಡಿಎಫ್ ಅಟ್ಯಾಕ್ ಆಗಿದೆ. ಹಿಜ್ಬುಲ್ಲಾ ಭಯೋತ್ಪಾದಕರ ಬಹುತೇಕ ಎಲ್ಲ ಅಡ್ಡೆಗಳನ್ನ ಇಸ್ರೇಲ್ ಹುಡುಕಿ ಹೊಡಿತಾ ಇದೆ. ಮೊಸಾದ್ ಅಂತ ನೀವು ಕೇಳಿದಿರಲ್ಲ, ಆ ಇಸ್ರೇಲ್ನ ಮೊಸಾದ್ ಅನ್ನೇ ಕೇಳಿದ್ರೆ ಶತ್ರುಗಳು ಭಯ ಗಡಗಡ ಅಂತ ನಡಗೋಕ್ ಶುರು ಮಾಡ್ತಾರೆ. ಕೇವಲ 30 ನಿಮಿಷದಲ್ಲೇ ಹಿಜ್ಬುಲ್ಲಾದ 10 ನೆಲೆಗಳನ್ನ ಉಡಿಸ್ ಮಾಡಿದೆ ಇಸ್ರೇಲ್. ಲೆಬನಾನ್ನಲ್ಲಿ ಗ್ರೌಂಡ್ ಆಪರೇಷನ್ ಆರಂಭಿಸಿರುವಂತದ್ದು ಇದೇ ಇಸ್ರೇಲ್. ಇದುವರೆಗೆ ಲೆಬನಾನ್ನ 10 ಲಕ್ಷಕ್ಕೂ ಅಧಿಕ ಜನ ಪಲಾಯನ ಆಗಿದ್ದಾರೆ. ಲೆಬನಾನ್ ಕಬ್ಜಾಗೆ ನೇತನ್ಯಾಹು ಹಾತೊರೆಯುತ್ತಿದ್ದಾರೆ. ಅಮೆರಿಕ ಇರಾನ್ನ ಹೊಡೆಯೋದಕ್ಕೆ ಬ್ಯುಸಿಯಾಗಿದೆ. ಈ ಕಡೆ ಇಸ್ರೇಲ್ ಇರಾನ್ನ ಹೊಡಿಬೇಕು ಅನ್ನೋದರ ಜೊತೆಗೆ ಪ್ಲಾನ್ ಬಿ ಇನ್ನೊಂದು ಟಾರ್ಗೆಟ್ ಅನ್ನು ಮಾಡಿಕೊಂಡಿದೆ. ಅದು ಲೆಬನಾನ್ ಮತ್ತು ಹಿಜ್ಬುಲ್ಲಾದ ಸರ್ವನಾಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.